ಹಲೋ ಸರ್, 120 ರೂಪಾಯಿ ಲೆಕ್ಕದಲ್ಲಿ ಬರಿತಾ ಇದ್ದೀನಿ. 120 ರೂಪಾಯ? ಬರ್ಕೋ ಬರ್ಕೋ, ಯಾರಿಗೋ ಕೊಟ್ಟಿದ್ದು ನನಗ್ ಬಂದ್ ಹೇಳ್ತೀಯಾನೆ. ತಗೋ, ಇವ್ನ್ ಬಿಲ್ ನಾನ್ ಪೇ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ತಲೆ ಮತ್ತೆ ಜೋಬು ಎರಡು ಚಿಕ್ಕದಾಗುತ್ತೆ. ಓಯ್ ಸೇಟ್ ಬಂಗಾರು, ಗೆಳೆಯ, ದೋಸ್ತ್. ಅರೆ ಅದೆಲ್ಲ ಬಿಡು, ನಂದೊಂದು ಕೆಲಸ ಮಾಡು. ನಿನಗೆ ಗೊತ್ತಲ್ಲ ನನಗೆ ಹಳೆ ವಿಂಟೇಜ್ ಕಾರು ಅಂದ್ರೆ ಎಷ್ಟು ತುಂಬಾ ಇಷ್ಟ ಅಂತ. ಅರೆ ನಾನು ಫಾರಿನ್ ಅಲ್ಲಿ ಒಂದು ಒಳ್ಳೆ ಹಳೆ ಕಾರ್ ತಗೊಂಡಿದ್ದೆ. ಅದು ಇವಾಗ ನೋಡಿದ್ರೆ ಇಲ್ಲಿ ನಿಮ್ಮೂರಲ್ಲಿ ಕೆಟ್ಟೋಗಿ ನಿಂತ್ಕೊಂಡ್ಬಿಟ್ಟಿದೆ. ಇವಾಗ ನಾನು ಪ್ಲೇನ್ ನ ಯೂಟ ನೋಡ್ಕೊಂಡು ಫಾರಿನ್ ಹೋಗ್ತೀನಿ, ಅಲ್ಲಿಂದ ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀನು ನನ್ನ ಕಾರ್ನ ನೋಡ್ಕೋತಾ ಇರ್ಬೇಕು. ಏ ದೋಸ್ತ್ಗೋಸ್ಕರ ಪ್ರಾಣನೇ ಕೊಡ್ತೀನಂತೆ, ಅಂತದ್ರಲ್ಲೂ ಒಂದು ಕಾರ್ ನೋಡ್ಕೊಳ್ಳೋದ ಅಂತೀನ? ಅರೆ ಇದು ಅಂತ ಇಂತ ಕಾರ್ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಇದೆ ಈ ಕಾರ್ಗೆ. ಏನು? ಕಾರ್ನಂತೂ ನಾನ್ ತಗೋತೀನಿ. ಹಾಗಿದ್ರೆ ನಮ್ A1 ಏಜೆನ್ಸಿಯಿಂದ ಒಂದು A1 ಆಫೀಸರ್ನ ಅದನ್ನ ನೋಡ್ಕೊಳಕ್ ಕಳಿಸ್ತೀನಿ ಬಿಡು. ಏನಂತ್ಯ ತಾತ? ಹೌದು, ಮತ್ತೆ ಸೂಪರ್ ಆಗಿರೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ಬಲವಂತ ಎಷ್ಟು ಸೂಪರ್ ಅದ ನೀವೆಲ್ಲ ನೋಡ್ತೀರಾ. ಚಿಂತೆ ಮಾಡಬೇಡಿ ಪಲಾಜಿ, ನಿಮ್ ಕೆಲ್ಸ ಆಗುತ್ತೆ. ನನ್ ಕಾರು ಹುಷಾರಾಗಿದ್ರೆ ಬಲ್ಲ ನಿನ್ ಏಜೆನ್ಸಿ ಲಾಭದಲ್ಲಿ ಇರುತ್ತೆ. ಆದ್ರೆ ನನ್ ಕಾರ್ಗೆ ಏನಾದ್ರು ಆಯ್ತು ಅಂದ್ರೆ ಗೊತ್ತಲ್ಲ. ವರಿ ಮಾಡ್ಕೋಬೇಡ ಬಂಗಾರು, A1 ಏಜೆನ್ಸಿ ಸರ್ವಿಸು A1 ನಾಗೆ ಇರುತ್ತೆ. ಭತೀಜೆ, ಆ ಕಾರ್ ಎಲ್ಲಿದೆ? ಅಂಕಲ್, ಅಲ್ಲಿದೆ ಕಾರ್, ಅಲ್ಲಿ. ಭತೀಜೆ, ಇದು ಕಾರ್ ಅಲ್ಲ, ಚಮತ್ಕಾರು. ಅಂಕಲ್, ಇದು ಕ್ಲಾಸಿಕ್ ಕಾರ್. ಈ ಬುಕ್ಕಲ್ಲಿ ಬರ್ದಿದ್ದಾರೆ ಇದ್ರ ಸ್ಪೀಡ್, ಇದ್ರ ಮಾಡೆಲ್ ನಂಬರ್, ಇದ್ರ ಇಂಜಿನ್. ಭತೀಜೆ, ನನ್ನ ಸ್ಕೂಟರ್ನ ನಾನೇ ಯಾವಾಗ್ಲೂ ರಿಪೇರ್ ಮಾಡೋದು. ಇನ್ನು ಈ ಕಾರ್ ಯಾವ ಲೆಕ್ಕ, ಸುಲಭವಾಗಿ ಮಾಡ್ತೀನಿ ನಾನು. ನಾವು ಕಾರ್ನ ಸರಿ ಮಾಡೋದಲ್ಲ ಅಂಕಲ್, ನಾವ್ ಈ ಕಾರ್ನ ಗಮನ ಇಟ್ಟು ನೋಡ್ಕೋಬೇಕು. ಅಂಕಲ್ 2 ನಿಮಿಷ, ನಾನು ಈ ಮ್ಯಾನ್ಯಲ್ನ ಅಟ್ಲೀಸ್ಟ್ ಓದಾದ್ರೂ ಬಿಡ್ತೀನಿ. ಸರಿ ಅಂಕಲ್, ನಾನು ಈಗಲೇ ಅದನ್ನ ಆಫ್ ಮಾಡ್ತೀನಿ. ಕೊಡಿ, ದೇವ್ರ ಹೆಸರಲ್ಲಿ ಏನಾದ್ರೂ ಕೊಡಿ, ಏನಾದ್ರೂ ಕೊಡಿ, ಕೊಡಿ, ದೇವರ ಹೆಸರಲ್ಲಿ ಏನಾದ್ರೂ ಕೊಡಿ, ದಯವಿಟ್ಟು ಕೊಡಿ. ಅಯ್ಯೋ ದೇವ್ರೇ. ಅಂಕಲ್, ನೀವ್ ಸರಿ ಇದ್ದೀರಾ ತಾನೆ? ಭತೀಜೆ, ನೀನ್ ಪಕ್ಕದಲ್ಲಿ ಇರ್ಬೇಕಂದ್ರೆ ನನಗೇನಾಗುತ್ತೆ? ಅಂಕಲ್, ನಾವ್ ಹೆಂಗಾದ್ರೂ ಮಾಡಿ ಈ ಗಾಡಿನ A1 ಏಜೆನ್ಸಿಗೆ ತಗೊಂಡ್ ಹೋಗ್ಬೇಕು, ಓಕೆನಾ? ಭತೀಜೆ, ಹೇಗೆ? ಐಡಿಯಾ, ಗಾಡಿನ ತಳ್ಕೊಂಡು ಸ್ಲೋ ಪತ್ರ ತಗೊಂಡ್ ಹೋಗೋಣ. ಅವಾಗ ಇಂಜಿನ್ ಸ್ಟಾರ್ಟ್ ಆಗ್ಬೋದು, ಮತ್ತೆ ಈ ಕಾರ್ ವರ್ಕ್ ಮಾಡೋ ಶುರು ಮಾಡ್ಬೋದು. ಆಯ್ತು ಭತೀಜೆ, ನೀನ್ ಹೇಳ್ದಾಗೇನೆ. ಬಾ ಮತ್ತೆ ಹೋಗೋಣ, ಟೆನ್ಷನ್ ಬೇಡ. ಭತೀಜೆ, ಅದೇನ್ ಸೂಪರ್ ತಲೆ ನಿಂದು. ಅಂಕಲ್, ಮುಂದೆ ನೋಡ್ಕೊಂಡು ಓಡಿಸಿ,
ಮತ್ತೆ ನಿಮ್ಗೆ ಈ ಕಾರ್ ಓಡ್ಸಕ್ಕೆ ಬರುತ್ತೆ ತಾನೆ? ಏ ಭತೀಜೆ, ನೀನ್ ಏನು ಚಿಂತೆ ಮಾಡಬೇಡ. ಅಯ್ಯಯ್ಯೋ ಏನ ಮಾಡ್ರೆ ತಾತ ಏನ್ ಮಾಡ್ಬಿಟ್ಟೆ ನೀನು? ಆ ಸೇಟ್ ಬಂಗಾರವಾಲ ಫಾರಿನ್ ಹೋಗಿ ಮೆಕ್ಯಾನಿಕ್ ನ ಕರ್ಕೊಂಬರಕ್ ಹೋಗಿದ್ದಾನೆ. ಏ ಬಲಾಜಿ, ಈಸ್ಟ್ ಆರ್ ವೆಸ್ಟ್, ಚಾಚಾ ಭತೀಜಾ ಇಸ್ ದ ಬೆಸ್ಟ್. ಇವಾಗ ನಾನು ಈ ಕಾರ್ನ ರೇಸಿಗೆ ತಗೊಂಡ್ ಹೋಗ್ತಿದ್ದೀನಿ. ಐಡಿಯಾ ಚೆನ್ನಾಗೇ ಇದೆ. ಯಾವಾಗ ಬಂಗಾರವಾಲ ಬರ್ತಾನೋ ಅವಾಗ ಹಳೆ ಕಾರ್ದು ರೇಸ್ ಇಟ್ಬಿಟ್ಟು ಒಳ್ಳೆ ಟಿಕೆಟ್ ಇಟ್ಬಿಟ್ಟು ಒಳ್ಳೆ ಕಾಸು ಇಡ್ಬೋದು. ಒಳ್ಳೆ ಕಾಸಾಗತ್ತೆ. ಇರಿ ಒಂದ್ ನಿಮಿಷ, ಎಲ್ರು ಕೇಳಿ, ಇಲ್ಲಿ ಕೇಳಿ. ಇವಾಗ ಫಂಟೂಸ್ ನಗರದಲ್ಲಿ ಹಳೆ ಕಾರ್ಗಳದ್ದು ರೇಸ್ ನಡೆಯುತ್ತೆ. ಅಕ್ಕಪಕ್ಕದ ಊರಿಂದ ಹಳೆ ವಿಂಟೇಜ್ ಕಾರ್ನೆಲ್ಲ ಕರೆಯೋಣ. ಅದ್ರಲ್ಲಿ ಯಾರು ಕೇಳ್ತಾರೋ ಅವ್ರಿಗೆ ದೊಡ್ಡ ಬಹುಮಾನನೇ ಸಿಗುತ್ತೆ. ಆದ್ರೆ ಅವಾಗ ಗಾಡಿಗೆ ಏನಾದ್ರು ಆದ್ರೆ ಗಾಡಿಯ ಜವಾಬ್ದಾರಿ ನಂದು. ನಾನು ಏನು ಹೇಳ್ತಾ ಇದ್ದೀನೋ ಅದನ್ನ ಮಾತ್ರ ಮಾಡಿ, ಇಲ್ಲ ಅಂದ್ರೆ ಸ್ಯಾಲ್ರಿಯಲ್ಲಿ ಕಟ್ಟು. ಈ ಕಾರ್ ಅಂತೂ ನಾನು ತಗೋತೀನಿ. ಅದೇನ್ ಬೇಕಾದ್ರೂ ಆಗೋಗ್ಲಿ, ಡಂಕನೆ ರೇಸ್ ನ ಗೆಲ್ಲೋದು. ಚಿಚೆ, ಮತ್ ನೀನ್ ಹಳೆ ಕಾರ್ ಎಲ್ಲಿಂದ ತರ್ತೀಯ? ನನ್ನ ನಾಳೆಯ ದುಶ್ಮನ್ ಹೊಸ ಕಾರ್ನೇ ಹಳೆ ಕಾರ್ ತರ ಮಾಡ್ತೀನಿ. ಹಂಗ ಇವಾಗ ನೋಡು, ಈ ಜೀಪ್ ನ ತಗೊಂಡು ಹೋಗ್ತೀನಿ. ಆದ್ರೆ ನೋಡೋದಕ್ಕೆ ಹಳೆ ಕಾರ್ ತರನೇ ಮಾಡ್ಕೊಂಡು ಬರ್ತೀನಿ. ವಾವ್ ಚೀಚೆ, ನ್ಯೂ ಕಾರ್ ವಿತ್ ಓಲ್ಡ್ ಲುಕ್. ಯಾರ ನಸೀಬಲ್ಲಿ ಎಷ್ಟು ಬರೆದಿರುತ್ತೋ ಅವ್ರಿಗೆ ಅಷ್ಟೇನೆ ಸಿಗೋದು. ಯಾವ ಕಾರ್ ಬೇಕಾದ್ರೂ ತಗೋಬಾ, ಈ ರೇಸ್ ನ ಡಂಕನೆ ಗೆಲ್ಲೋದು. ಚೂರೂರು ಈಗ ರೇಸ್ ಶುರು ಆಗ್ತಿದೆ. ಹಳೆ ಕಾರ್ಗಳದು ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗತ್ತೆ. ಎಲ್ಲರೂ ನೋಡಿ ಮಜಾ ಮಾಡಿ, ಚೆನ್ನಾಗಿರುತ್ತೆ. ಓ ಅಂಕಲ್ ಹುಷಾರು, ಕಾರಲ್ಲಿ ಏನಾದ್ರೂ ಒಂಚೂರು ಎಡವಟ್ ಆದ್ರೂ ನಾವು ತಗೊಳ್ಳೋದನ್ನ ಕೊಡ್ಬೇಕಾಗುತ್ತೆ. ಏ ಭತೀಜೆ, ಭಯ ಪಡ್ಬೇಡ. ಈ ರೇಸ್ ನಾವೇ ಗೆಲ್ಲೋದು. ಯಾಕಂದ್ರೆ ಇದು ಕಾರ್ ಅಲ್ಲ, ಸೂಪರ್ ಕಾರ್. ನೋಡ್ಕಿ, ಇವಾಗ ನೋಡ್ತಾ ಇರು ಚಾಚಾ ಭತೀಜಾ ಕಾರ್ನ ಹೇಗ್ ಓವರ್ಟೇಕ್ ಮಾಡ್ತೀನಿ ಅಂತ. ಬನ್ನಿ, ಎಲ್ಲರೂ ಅವ್ರವ್ರ ಕಾರ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ಮತ್ತೆ ಪಲ್ಲ ಅವರು ಬಾವುಟ ಇಟ್ಕೊಂಡು ರೆಡಿ ಆಗಿದ್ದಾರೆ. ತುಂಬಾ ಚೆನ್ನಾಗಿದೆ. ಏ ಭತೀಜೆ, ಈ ಕಾರ್ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಅಂಕಲ್ ಮೊದ್ಲು ಸ್ಟಾರ್ಟ್ ಬಟನ್ ಒತ್ತಿ. ಬಡ ಭತೀಜೆ, ಇದೇನ್ ಮಾಡ್ದೆ ನೀನು? ಅಂಕಲ್ ನಾನ್ ಬ್ರೇಕ್ ಹೊಡೆದಿಲ್ಲ ಅಂದ್ರೆ ಈಗ ಆಕ್ಸಿಡೆಂಟ್ ಆಗ್ತಿತ್ತು. ಏ, ಹಾಗಾದ್ರೆ ನಾವು ಸೋತೋಗ್ಬಿಡ್ತೀವಲ್ಲ. ಅಂಕಲ್ ಆತರ ಸೋಲ್ತೀವಿ ಅಂತ ಅನ್ಕೋಬೇಡಿ. ನೀವೇ ತಾನೇ ಮೊಲ ಮತ್ತೆ ಆಮೇಲೆ ಕತೆ ಹೇಳಿದ್ದು. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಕಾಪಾಡಿ. ಐಡಿಯಾ.
ನೆಲದ ಮೇಲೆ ನಡೀತಾ ನಡೀತಾ ಆಕಾಶದಲ್ಲಿ ಚಮತ್ಕಾರ ಆಗೋಯ್ತು. ಮತ್ತೆ ತಪ್ಪಿಸ್ಕೊಂಡ್ಬಂತು. ಈಗ ಇದಕ್ಕೆ ಡೈರೆಕ್ಟ್ ಆಗೇನೆ ಹೊಡಿತೀನಿ. ಅಂಕಲ್ ಇದು ಚೀಟಿಂಗು. ಇದು ಯಾವ ಹಳೆ ಕಾರು ಕೂಡ ಅಲ್ಲ. ಇದು 2000 ಮಾಡೆಲ್ಲು. ಮತ್ತೆ ಇದ್ರ ಮೇಲೆ ನಮ್ಮ ಪಪ್ಪು ಗ್ಯಾರೇಜು ಸ್ಟಿಕ್ಕರ್ ಕೂಡ ಇದೆ. ಈಗ ಅವ್ರಿಗೆ ಮಜಾ ತೋರ್ಸೋಣ. ಅಂಕಲ್ ಶುರು ಹಚ್ಕೊಳ್ಳಿ. ಓ ಹೌದಾ, ಸರಿ ಹಾಗಿದ್ರೆ. ಕೆಟ್ಟದ್ ಮಾಡಿದವ್ರಿಗೆ ಕೆಟ್ಟದೇ ಆಗೋದು. ಓ ಅಂಕಲ್ ಹೌದು ಪತೀಜ.